ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಮಾತಾಡಿದ್ದು ಯಾರ್ಯಾರಿಗೆ ಸರಿ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅಷ್ಟು ಅವಶ್ಯಕತೆ ಇರಲಿಲ್ಲ, ಅಷ್ಟೊಂದು ಮಾತಾಡೋದು ಅವಶ್ಯಕತೆ ಇರಲಿಲ್ಲ. ಏಕೆಂದರೆ ಅವ್ರ ಮಗ ಬಂದಾಗ ಹೇಳಿಬಿಟ್ಟು ಹೋಗಿದ್ದ. ಅದೊಂದು ಧೈರ್ಯ ಇತ್ತು ಅನಿಸುತ್ತೆ ಅಶ್ವಿನಿಗೆ. ಏನಂತ ಹೇಳಿದ್ದ ಅಂದರೆ, ಬೇರೆಯವ್ರಿಗೆ ಏನಾದರೂ ಆಗಲಿ ನಿನಗೆ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಮಾಡಮ್ಮ, ನಿನಗೆ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಹೇಳಮ್ಮ ಅಂತ ಹೇಳಿ ಹೋಗಿದ್ದ. ಬೇರೆಯವ್ರಿಗೆ ಏನಾದರೂ ಪರವಾಗಿಲ್ವಂತೆ. ಏಕೆಂದರೆ ಅದನ್ನು ನಾನು ಅವತ್ತು ವಾಯ್ಸ್ ರೆಕಾರ್ಡ್ ಮಾಡಿದೆ, ಅದು ವಾಯ್ಸ್ ಈಗಲೂ ಸಹ ನನ್ನಲ್ಲಿ ಇದೆ. ಏನಾದರೂ ಪರವಾಗಿಲ್ಲ, ಯಾರಿಗೆ ಏನಾದರೂ ಪರವಾಗಿಲ್ಲ, ನಿನಗೇನು ಅನಿಸುತ್ತೆ ಅದನ್ನು ಮಾಡಮ್ಮ ಅಂತ ಹೇಳಿ ಹೋಗಿದ್ದ. ಅದರಿಂದ ಅಶ್ವಿನಿ ಹಾಗೆ ಮಾತಾಡಿದ್ದಾಳೆ ಅನಿಸುತ್ತೆ. ಹಾಗೆ ಈ ದಿನ ಪ್ರೋಮೋ ಬಿಟ್ಟಿದ್ದಾರಲ್ವಾ, ಅದರ ವಿಷಯವಾಗಿ ಯಾರ್ಯಾರಿಗೆ ಏನೇನು ಅನ್ನಿಸ್ತು. ಈಗ ರಾಶಿಕಾನೇ ಫ್ಯಾಮಿಲಿ ವಿಷಯ ತೆಗೆದಿದ್ದಲ್ವಾ, ರಕ್ಷಿತನ್ಗೆ ಹೇಳ್ತಾಳೆ ಫ್ಯಾಮಿಲಿ ವಿಷಯ ತರಬೇಡ ಮಧ್ಯದಲ್ಲಿ ಅಂತ. ಅದನ್ನು ಕೇಳಿಸ್ಕೊಂಡು ರಕ್ಷಿತಾ ಕ್ವೆಶ್ಚನ್ ಮಾಡಿದ್ದು ಸರಿಯೇ ಇತ್ತಲ್ವಾ. ಏಕೆಂದರೆ ಕಾವ್ಯನ ಫ್ಯಾಮಿಲಿ ಹೇಗೆ ಬಂದು ಹೊರಗಿನ ವಿಷಯ ಎಲ್ಲವನ್ನು ಹೇಳಿದರು, ಹಾಗೆಯೇ ರಾಶಿಕನಿಗೂ ಸಹ ನಿನಗೆ ನಿನ್ನ ಫ್ಯಾಮಿಲಿ ಬಂದು ಹೊರಗಿನ ವಿಷಯ ಆಗಲಿ ಅಥವಾ ನನ್ನ ವಿಷಯ ಆಗಲಿ ನಿನಗೆ ಹೇಳಿಬಿಟ್ಟು ಹೋದ್ರಾ ಅಂತ ಕೇಳಿದ್ದು ಸರಿಯೇ ಇತ್ತಲ್ವಾ ರಕ್ಷಿತಾ. ಅದಕ್ಕೆ ಏನು ಉತ್ತರ ಕೊಡ್ದೇನೆ ರಾಶಿಕಾ ಏಕಾಏಕಿ ಜಗಳಕ್ಕೆ ಹೋಗ್ತಾಳೆ. ಸ್ವಲ್ಪ ತಳ್ತಾಳೆ ಕೂಡ ರಕ್ಷಿತನ್ನ. ಆಮೇಲೆ ರಕ್ಷಿತಾನು ಸಹ ತಳ್ಳಿಬಿಟ್ಟು ರಾಶಿಕನ ಜಗಳವನ್ನು ಮುಂದುವರಿಸ್ಕೊಳ್ತಾರೆ ಇಬ್ಬರೂ. ಈಗ ಕಾವ್ಯಂದು ಮಾತ್ರ ತೋರಿಸಿದ್ದಾರೆ ಅನ್ನೋ ಹಾಗಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಬಂದು ಮಾತಾಡಿರ್ತಾರಲ್ವ, ಅದನ್ನು ರಾಶಿಕಂದೇ ಆಗಲಿ ಅಶ್ವಿನಿದೇ ಆಗಲಿ ಹಾಗೆ ಸ್ಪಂದನ ಇವ್ರದ್ದು ಯಾರ್ದೂ ಸಹ ತೋರಿಸಿಲ್ಲ ಅಂತ ಅನ್ನಿಸ್ತಾ ಇದೆ. ರಕ್ಷಿತನ್ ಮಾತ್ರ ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ಅವರಮ್ಮ ಏನನ್ನೂ ಮಾತಾಡಿಲ್ಲ. ಹೊರಗಡೆ ವಿಷಯ ಇರಲಿ, ಅಮ್ಮ ನಾನು ಹೇಗೆ ಆಡ್ತಾ ಇದ್ದೀನಿ, ಚೆನ್ನಾಗಿ ಆಡ್ತಾ ಇದ್ದೀನಾ, ಇದೇ ಥರ ಮುಂದುವರಿಸ್ಕೊಂಡು ಹೋಗೋದಾ ಆಟವನ್ನು ಅಂತೆಲ್ಲ ಕೇಳಿದಾಗಲೂ ಸಹ ಏನು ಉತ್ತರ ಕೊಡಲಿಲ್ಲ ರಕ್ಷಿತನಮ್ಮ. ಹಾಗೆ ಇರಬೇಕಲ್ವ ಪೇರೆಂಟ್ಸ್, ಹೊರಗಡೆ ವಿಷಯವನ್ನೆಲ್ಲ ಹೇಳಿಬಿಡೋದು, ಇವ್ರುಗಳಿಗೆ ತಲೆ ತುಂಬಿಡೋದು. ರಾಶಿಕನ ಫ್ಯಾಮಿಲಿ ಹೇಳಿದಾರಂತೆ ರಕ್ಷಿತನ ನಾಮಿನೇಟ್ ಮಾಡು ಅಂತ. ಹಾಗೆಯೇ ಕಾವ್ಯನಮ್ಮ ಹೇಳಿದ್ದಾರೆ ಗಿಲ್ಲಿನ ನಾಮಿನೇಟ್ ಮಾಡಬೇಡ ಅಂತ. ಅಶ್ವಿನಿ ಅವರ ಮಗ ಹೇಳ್ತಾ ಇದ್ದಾನೆ, ಅಮ್ಮ ಇಲ್ಲಿರೋರಿಗೆ ಏನಾದರೂ ಆಗಲಿ ಪರವಾಗಿಲ್ಲ, ನೀನು ನಿನ್ನ ಇಷ್ಟದಂತೆ ಆಟ ಆಡು, ನಿನಗೆ ಏನು ಅನಿಸುತ್ತೆ ಅದನ್ನು ಆಟ ಆಡು, ನಿನ್ನ ಮನಸ್ಸಿಗೆ ಏನಂತ ಬರುತ್ತೆ ಅದನ್ನು ಮಾತಾಡು ಮತ್ತು ಆಟ ಆಡು ಅಂತ ಹೇಳಿ ಹೋಗಿದ್ದಾನೆ ಅಶ್ವಿನಿಯವರ ಮಗ. ಹೊರಗಡೆ ವಿಷಯವನ್ನು ಇವರು ತಲೆ ತುಂಬ್ತಾ ಇರೋ ಹಾಗೆ ತಾನೇ ಅರ್ಥ. ಅಂದರೆ ಇಲ್ಲಿ ಯಾರನ್ನು ಇಟ್ಕೊಳ್ಬೇಕು, ಯಾರನ್ನು ನಾಮಿನೇಟ್ ಮಾಡಬೇಕು ಅಂತೆಲ್ಲ ಇವರು ಲೆಕ್ಕಾಚಾರವನ್ನು ಮಾಡಿ ಅದೇ ರೀತಿ ಮುಂದುವರಿತಾರೆ. ಈಗ ನೋಡಿ, ರಾಶಿಕಾ ರಕ್ಷಿತನ್ನು ನಾಮಿನೇಟ್ ಮಾಡ್ತಾ ಇದ್ಲೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಅವರ ಅಮ್ಮ ಅಥವಾ ಅವ್ರ ಫ್ಯಾಮಿಲಿ ಅಂದರೆ ಅವರ ತಮ್ಮ ಮತ್ತು ಅವರ ಅಮ್ಮ ಬಂದಿದ್ರಲ್ವ, ಅವರು ಹೇಳಿರೋ ಪ್ರಕಾರ ರಕ್ಷಿತನ್ನು ನಾಮಿನೇಟ್ ಮಾಡು, ಅವಳು ಮ್ಯಾನಿಪ್ಯುಲೇಟ್ ಮಾಡ್ತಾಳೆ ಅಂತೆಲ್ಲ ಹೇಳಿ ಹೋಗಿದ್ರಂತೆ. ಅದರಿಂದ ಈ ದಿನ ರಕ್ಷಿತನ ನಾಮಿನೇಟ್ ಮಾಡಿದ್ದಾಳೆ. ಅಶ್ವಿನಿಗೂ ಸಹ ನೆನ್ನೆ ಪಂಚ್ ಮಾಡುವಾಗ ಅದೇ ರೀಸನ್ ಕೊಟ್ಟು ಪಂಚ್ ಮಾಡಿದ್ದು ರಾಶಿಕಾ. ಅಂದರೆ ನೀನು ತುಂಬ ಸುಳ್ಳು ಹೇಳ್ತೀಯಾ, ನೀನು ಮ್ಯಾನಿಪ್ಯುಲೇಟ್ ಮಾಡ್ತೀಯಾ, ಈ ರೀಸನ್ಗಳನ್ನೇ ಕೊಟ್ಟು ಪಂಚ್ ಮಾಡಿದ್ಲು. ಈ ದಿನ ನಾಮಿನೇಟ್ ಮಾಡುವಾಗಲೂ ಸಹ ಇದೇ ರೀಸನ್ನ ಕೊಟ್ಟು ರಕ್ಷಿತನ ನಾಮಿನೇಟ್ ಮಾಡಿದ್ದಾಳೆ. ಇಬ್ರಿಗೂ ಒಂದೇ ರೀಸನ್ ಹೇಗಾಗತ್ತೆ ಅಲ್ವಾ? ಅವ್ರ ಮನೆಯವರು ಬಂದು ಏನು ಹೇಳಿದ್ದಾರೆ ಅದನ್ನು ಇವಳಿಗೆ ತಲೆಗೆ ಏನು ಹಾಕ್ಕೊಂಡಿದ್ದಾಳೆ, ಅದ್ರ ಪ್ರಕಾರ ಇನ್ನು ಮುಂದೆ ಆಟವನ್ನು ಆಡ್ತಾ ಹೋಗ್ತಾಳೆ ರಾಶಿಕಾ. ಹಾಗೆ ಕಾವ್ಯನೂ ಸಹ ಅವ್ರ ಮನೆಯವರು ಬಂದು ಹೇಳಿದ ಪ್ರಕಾರನೇ ಆಟವನ್ನು ಆಡ್ತಾ ಹೋಗ್ತಾಳೆ ಕಾವ್ಯ. ರಕ್ಷಿತನ ಅಮ್ಮ ಮಾತ್ರ ನಿಜ ಹೇಳ್ತಾ ಇದ್ದೀನಿ ಏನು ಹೇಳೇ ಇಲ್ಲ. ಆ ಥರ ಇರಬೇಕಲ್ವ ಪೇರೆಂಟ್ಸ್ ಬಂದವರು, ಅವ್ರ ಮಗಳನ್ನು ನೋಡ್ಕೊಳ್ಬೇಕು, ಎಲ್ಲರ ಹತ್ರನೂ ಬೆರೆತ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ ಇದನ್ನೆಲ್ಲ ನೋಡಿಕೊಂಡು ಒಂದು ಒಳ್ಳೆ ಮಾತುಗಳನ್ನು ಆಡಿ ಹೋಗಬೇಕೇ ಹೊರತು ಹೊರಗಡೆ ಹಾಗೆ ನಡೀತಾ ಇದೆ, ಹೊರಗಡೆ ಈಗ ನಡೀತಾ ಇದೆ ಅಂತೆಲ್ಲ ಹೇಳಿ ತಲೆ ತುಂಬಿದಾಗ ಇದೇ ರೀತಿ ದಿನ ದಿನ ಜಗಳ ಆಗ್ತಾನೆ ಇರುತ್ತೆ ಅಂತ ಅನಿಸುತ್ತೆ. ಈಗ ನೋಡಿ, ಎರಡನೇ ಪ್ರೋಮೋ ಬಿಟ್ಟಿದ್ರಲ್ವ, ಅದರಲ್ಲಿ ಧ್ರುವಂತ್ ರಘುವಿನ ವಿಷಯವಾಗಿ ನೆನ್ನೆ ರಘುನ ಫೋಟೋ ಇಟ್ಕೊಂಡು ಸಹ ಪಂಚ್ ಮಾಡಿದ್ದ. ಅದೇ ರೀತಿ ಈ ದಿನ ರಘುನೇ ನಾಮಿನೇಟ್ನೂ ಮಾಡಿಬಿಟ್ಟ ಧ್ರುವಂತ್. ಅವರಿಬ್ಬರಲ್ಲಿ ಏನು ದ್ವೇಷ ಇತ್ತು ನನಗಂತೂ ಗೊತ್ತಿಲ್ಲ, ಇಬ್ಬರು ಚೆನ್ನಾಗಿಯೇ ಇದ್ದರು. ಅಂದರೆ ರಘು ಮೊದಲೆಲ್ಲ ಹೇಳ್ತಾ ಇದ್ರು ಧ್ರುವಂತ್ಗೆ, ನೀವು ನಿಮ್ಮ ಸ್ಟ್ಯಾಂಡ್ ನೀವೇ ತೊಗೊಳ್ತೀರಾ, ನನಗಂತೂ ತುಂಬ ಇಷ್ಟ ಆಗುತ್ತೆ, ಇವಾಗೇನಿದ್ದೀರಾ ಅದು ನನಗೆ ತುಂಬ ಇಷ್ಟ ಆಗತ್ತೆ, ಸ್ಟ್ಯಾಂಡ್ ತೊಗೊಳ್ಬೇಕು, ಅವ್ರಿಗೆ ಅವರೇ ಸ್ಟ್ಯಾಂಡ್ ತೊಗೊಳ್ಬೇಕು ಅನ್ನೋ ರೀತಿ ರಘು ಒಳ್ಳೆಯದನ್ನೇ ಮಾತಾಡ್ಕೊಂಡು ಬಂದಿದ್ರು. ಆದರೆ ಧ್ರುವಂತ್ಗೆ ಅದೇನಾಯ್ತೋ ಏನೋ, ಯಾವಾಗ ಏನಾಯ್ತೋ ಏನೋ ಅಂತ ಗೊತ್ತಿಲ್ಲ. ರಘುವಿನ ಮೇಲೆ ಏನಕ್ಕೆ ಅಷ್ಟು ದ್ವೇಷ ಅಂತೂ ಗೊತ್ತಿಲ್ಲ.
ತುಂಬ ದ್ವೇಷ ಇಟ್ಕೊಂಡು ಈ ದಿನ ನಾಮಿನೇಟ್ ಮಾಡಿದ್ದು, ಹಾಗೆ ನಿನ್ನೆ ಕಿಚನ ಪಂಚಾಯಿತಿಲೂ ಸಹ ಪಂಚ್ ಮಾಡಿದ್ದು ಎಲ್ಲವನ್ನ ನಾವು ನೋಡಬಹುದು. ಹಾಗೆಯೇ ನೀವು ಕಾಟಾಚಾರಕ್ಕೆ ಅಡುಗೆ ಮಾಡ್ತೀರಾ ಅಂತೆಲ್ಲ ಹೇಳಿದ್ದಾನೆ ಧ್ರುವಂತ್. ಪ್ರೋಮೋದಲ್ಲೂ ಸಹ ಹೇಳಿದರು ರಘು, ಹಾಗೆ ಈಗ ಲೈವ್ನಲ್ಲೂ ಸಹ ಹೇಳ್ತಾ ಇದ್ದಾರೆ ಧನುಷ್ಗೆ. ಈಗ ನಾನು ಅಡುಗೆ ಮಾಡ್ತೀನಲ್ವಾ, ಅದು ಹೇಗೆ ಬಂದು ತಿಂತಾನೆ ಧ್ರುವಂತ್, ನಾನು ನೋಡಲೇಬೇಕು, ತಿಂತಾನೋ ಇಲ್ವೋ ಅನ್ನೋದನ್ನು ನಾನು ನೋಡಲೇಬೇಕು ಅಂತ ಈಗ ಧನುಷ್ಗೆ ಹೇಳ್ತಾ ಇದ್ರು ರಘು. ಅದೇ ರೀತಿ ಪ್ರೋಮೋದಲ್ಲೂ ಸಹ ಹೇಳಿದ್ದಾರೆ, ನಾನೇ ಅಡುಗೆ ಮಾಡೋದು, ನೀನು ಹೇಗೆ ಬಂದು ತಿಂತೀಯಾ, ನಿನಗೆ ನಾಚಿಕೆ ಆಗಲ್ವಾ, ಅನ್ನ ತಿಂದ ಬಾಯಿಯಲ್ಲಿ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಅಲ್ವಾ, ನಾನೇ ಅಡುಗೆ ಮಾಡ್ತಾ ಇದ್ದಿದ್ದು, ನಾನು ಅಡುಗೆ ಮಾಡೋದನ್ನೇ ನೀನು ತಿಂದ್ಬಿಟ್ಟು ಹೀಗೆ ನನಗೇನೆ ಸಹ ಒಂದು ಕೆಟ್ಟದನ್ನು ಬಯಸ್ತಾ ಇದೆಯಾ ಅಲ್ವಾ ಅಂತೆಲ್ಲ ರಘು ಅವರು ಸಹ ಸ್ವಲ್ಪ ಹಾರ್ಶ್ ಆಗೇನೆ ಜಗಳ ಮಾಡೋದಕ್ಕೆ ಹೋಗ್ತಾರೆ. ಅಂದರೆ ಧ್ರುವಂತ್ ಮಾತುಗಳನ್ನು ಕೇಳಿದ್ರೆ ಯಾರಿಗಾದರೂ ಸಹ ಕೋಪ ಬಂದೇ ಬರುತ್ತೆ. ಹಾಗೆ ನಿನ್ನೆ ರಕ್ಷಿತಾನು ಸಹ ಧ್ರುವಂತ್ಗೆ ಪಂಚ್ ಮಾಡಿದ್ಲು. ಅಂದರೆ ಧ್ರುವಂತ್ ಅವಳನ್ನು ಅಸಹ್ಯ, ನೀನು ಬ್ರಷ್ ಮಾಡ್ದೇನೆ ತಿಂಡಿ ತಿಂತೀಯಾ, ಮತ್ತು ನೀನು ಗಲೀಜು, ನೀನು ಕೊಳಕಿ, ಹೀಗೆಲ್ಲ ಮಾತಾಡೋ ಟೈಮ್ನಲ್ಲಿ ಯಾರಿಗೆ ತಾನೇ ಕೋಪ ಬರೋದಿಲ್ಲ ಹೇಳಿ ಅಲ್ವಾ. ಅದರಿಂದ ಧ್ರುವಂತ್ಗೆ ನೆನೆ ರಕ್ಷಿತಾ ಪಂಚ್ ಕೊಟ್ಲು. ಹಾಗೆಯೇ ಧ್ರುವಂತ್ ಮಾತಾಡೋ ಒಂದು ಮಾತುಗಳು ಎಲ್ಲರಿಗೂ ಸಹ ಕೋಪ ತರಿಸ್ತಾನೆ ಇರುತ್ತೆ. ಹಿಂದೆನೂ ಸಹ ನಾವು ತುಂಬ ನೋಡಿದ್ದೀವಿ, ಧ್ರುವಂತ್ ಏನಾದರೂ ಮಾತಾಡಿದರೆ ಅಲ್ಲಿ ಜಗಳನೇ ಆಗ್ತಾ ಇತ್ತೆ ಹೊರತು ಯಾರು ಸುಮ್ಮನೆ ಅಂತೂ ಇರ್ತಾ ಇರಲಿಲ್ಲ. ಈಗ ರಾಶಿಕಾ, ಕಾವ್ಯ, ಸ್ಪಂದನ ಇವರೆಲ್ಲರೂ ಸಹ, ರಕ್ಷಿತಾ, ಅಶ್ವಿನಿ, ಜಾಹ್ನವಿ ಇವರೆಲ್ಲರೂ ಸಹ ಧ್ರುವಂತ್ಗೆ ಜಗಳ ಮಾಡ್ಕೊಂಡಿರೋರೆ ಅಲ್ವಾ. ಈಗೆಲ್ಲೋ ಸ್ವಲ್ಪ ಅಶ್ವಿನಿ ಒಂಟಿಯಾಗಿಬಿಟ್ಲು ಅಂತ ಹೇಳಿ ಧ್ರುವಂತ್ ಜೊತೆ ಸೇರಿಕೊಂಡು, ಅಂದರೆ ಒಂದೇ ರೂಮಲ್ಲಿ ಇರೋದ್ರಿಂದ ಧ್ರುವಂತ್ ಜೊತೆ ಸೇರಿಕೊಂಡು ಮಾತುಕತೆ ಆಡ್ತಾ ಇದ್ದಾಳೆ. ಅಂದ್ರೂ ಸಹ ಧ್ರುವಂತನ ಕಂಡ್ರೆ ಅಶ್ವಿನಿಗೆ ಅಷ್ಟಕ್ಕಷ್ಟೇನೆ, ಏನು ತೀರಾ ಏನು ಇಷ್ಟ ಏನಿಲ್ಲ ಧ್ರುವಂತನ ಕಂಡ್ರೆ ಅಶ್ವಿನಿಗೆ. ಹಾಗೆ ನಿನ್ನೆ ಅಶ್ವಿನಿ ಹೇಗೆ ಹೇಳಿದ್ಲು ನೋಡಿ ರಾಶಿಕನ್ಗೆ, ರಘುದು ತೊಡೆಬೇಕು, ಹಾಗೆಯೇ ರಘುದು ಹೆಗ್ಲು ಬೇಕು ನಿನಗೆ, ನನಗೆ ಯಾರ ಹೆಗ್ಲೂ ಬೇಡ, ಯಾರ ತೊಡೆನೂ ಬೇಡ ಅಂತ. ಅಲ್ಲಿ ಒಂದು ಅಪ್ಪ ಮಗಳೇ ಆಗಲಿ, ಅಣ್ಣ ತಂಗಿನೇ ಆಗಲಿ, ಈ ಥರದ ಸಂಬಂಧ ಹುಡ್ಕೊಂಡಿರುತ್ತೆ. ರಘು ಏನು ಚಿಕ್ಕ ವಯಸ್ಸಿನವರಲ್ಲ, ಏನೋ ಇಷ್ಟಪಟ್ಟು ಒಂದು ಪ್ರೀತಿಯಿಂದ, ಅಂದರೆ ಕ್ರಶ್ ಆಗಿ ಈ ಥರ ಎಲ್ಲ ಮಾಡ್ತಿದ್ದಾಳೆ ರಾಶಿಕಾ ಅನ್ನೋದಕ್ಕೆ ರಘು ಏನು ಚಿಕ್ಕ ವಯಸ್ಸಿನವರಲ್ಲ. ಅವ್ರ ಅಣ್ಣನ ಥರ ಇವಳು ಹೆಗಲನ್ನ ಸಪೋರ್ಟ್ ತಗೊಂಡು ಮಲ್ಕೊಂಡಿರಬಹುದು ಅಥವಾ ಹೊರಕೊಂಡು ಕೂತಿರಬಹುದು. ರಕ್ಷಿತನೂ ಸಹ ಹಾಗೆ ಮಾಡ್ತಾಳೆ. ಮುಖಕ್ಕೆ ಮಸಿ ಬಳಿವಾಗಲೂ ಸಹ ಅಶ್ವಿನಿ ಹೇಳಿದ್ಲು ರಕ್ಷಿತನಿಗೆ, ನೀನು ಎಲ್ಲರ ಕೈ ಇಟ್ಕೊಂಡು ಓಡಾಡ್ತೀಯ, ನಾನು ಹಾಗಲ್ಲಪ್ಪ ಅಂತೆಲ್ಲ ಹೇಳಿದ್ಲು ಅಶ್ವಿನಿ. ಇದನ್ನೆಲ್ಲ ಏನನ್ನ ತಲೆಯಲ್ಲಿಟ್ಕೊಂಡು ಅಶ್ವಿನಿ ಹೀಗೆ ಮಾತಾಡ್ತಾ ಇದ್ದಾಳೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಒಂದು ಹೆಣ್ಣಾಗಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರಲ್ವ, ಹಾಗೆ ಅಶ್ವಿನಿ ಹೀಗೆ ಮಾತಾಡ್ತಾ ಇರೋದ್ರಿಂದ ಅಷ್ಟಾಗಿ ಅಶ್ವಿನಿಯನ್ನು ಇಷ್ಟಪಡೋರು ಬಿಗ್ ಬಾಸ್ನಲ್ಲಿ ಇಲ್ವೇ ಇಲ್ಲ ಅಂತ ಅನಿಸುತ್ತೆ. ಈಗ ಲೈವ್ನಲ್ಲಿ ಏನು ನಡೀತಾ ಇದೆ ಅಂದರೆ, ಧ್ರುವ್ ಮತ್ತು ಅಶ್ವಿನಿ ಇಬ್ಬರು ಸಹ ಇಲ್ಲಿ ಯಾರನ್ನೂ ನಂಬಾರ್ದು, ಎಲ್ಲರೂ ನಮ್ಮ ಮೇಲೇ ಗೂಬೆ ಕೂರಿಸ್ತಾರೆ, ನಾವೇನೇ ಮಾಡಿದ್ರೂ ತಪ್ಪು, ಈಗ ಮುಂದಿನ ದಿನಗಳಂತೂ ತುಂಬ ರೋಚಕವಾಗಿರುತ್ತೆ, ಇವತ್ತಿನ ಟಾಸ್ಕ್ ಅಂತೂ ತುಂಬ ಕಷ್ಟ ಇರುತ್ತೆ ಅನ್ನೋ ಥರ ಎಲ್ಲವನ್ನ ಮಾತಾಡ್ತಾ ಇದ್ದಾರೆ. ಅಂದರೆ ಇವತ್ತಿನವರೆಗೂ ಏನು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಧ್ರುವ್ ಮತ್ತು ಅಶ್ವಿನಿಗೆ ಇಲ್ಲಿ ಮಿಕ್ಕಿದ್ದ ಜನಗಳ ಜೊತೆ, ಅದನ್ನೆಲ್ಲ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಕೋಪವಾಗಿ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ನಗ್ತಾನೂ ಇದ್ದಾರೆ, ಹೀಗೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಮಾತುಗಳನ್ನು. ಹಾಗೆಯೇ ಕಿಚನ್ನಲ್ಲಿ ಗಿಲ್ಲಿ ಒಂದು ಸೋಫಾ ಥರ ಇದೆ ಅಲ್ಲ, ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಪಿಲ್ಲೋ ಮತ್ತು ಬ್ಲ್ಯಾಂಕೆಟ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಹೊಟ್ಟೆ ಹಸಿತಾ ಇದೆ, ಆಯ್ತಣ್ಣ, ರಘು ಅಣ್ಣ ಊಟ ಅಡುಗೆ ಆಯ್ತಣ್ಣ ಅಂತ ಹೇಳಿ ಕೇಳ್ತಾ ಕೇಳ್ತಾ ಅಲ್ಲೇ ಮಲ್ಕೊಂಡು ಮಾತಾಡ್ತಾ ಇದ್ದಾನೆ. ಇನ್ನು ಮಿಕ್ಕಿದವರೆಲ್ಲ ಅಡುಗೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ರಘು ಹೇಳ್ತಾರೆ, ಮಟನ್ ಏನಾದರೂ ಬಂದರೆ ಮಟನ್ ಮಾಡ್ಕೊಡ್ತೀನಿ, ಇರುಗಿಲ್ಲಿ ತಿನ್ನೋಣ ಎಲ್ರೂ ಅಂತ ಹೇಳ್ತಾರೆ ರಘು. ಹೌದಾ, ಹಾಗಾದರೆ ಆಯಿತು, ಕಾಯ್ತೀನಿ ಬಿಡೋಣ ಅಂತ ಹೇಳ್ತಾನೆ ಗಿಲ್ಲಿ. ಮತ್ತು ಧನು ಹೇಳ್ತಾನೆ, ಬರೀ ಅರ್ಧ ಕೆ ಜಿ ಕೊಟ್ಬಿಟ್ರೆ ಏನು ಮಾಡೋದು ಅಂತ. ಇಲ್ಲ, 1-2 ಕೆ ಜಿ ಕೊಡ್ತಾರೆ, ಕೊಡಲೇಬೇಕು ಅಂತ ಗಿಲ್ಲಿ ಹೇಳ್ತಾನೆ. ಹೀಗೆ ಏನೇನಾದರೂ ಮಾತುಕತೆ ನಡೀತಾ ಇರುತ್ತೆ. ಹಾಗೆಯೇ ಈಗ ಧ್ರುವ್ ಏನಾದರೂ ರಘು ಅವರು ಅಡುಗೆ ಮಾಡಿದ್ದನ್ನು ತಿಂತಾನಾ ಇಲ್ವಾ ಅನ್ನೋದನ್ನು ನೋಡಬೇಕಾಗಿದೆ. ರಘು ಅವರು ಅದನ್ನೇ ಹೇಳ್ತಾ ಇದ್ದಿದ್ದು, ನಾನು ಅಡುಗೆ ಮಾಡ್ತಾ ಇದ್ದೀನಲ್ವ, ಧ್ರುವ್ ಏನಾದರೂ ತಿಂತಾನಾ ಇಲ್ವಾ ಅಂತ ನಾನು ನೋಡಬೇಕಾಗಿದೆ ಅಂತ ಹೇಳ್ತಾ ಇದ್ರು ಎಲ್ಲರ ಜೊತೆನೂ ರಘು ಅವರು. ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ರಾಶಿಕನ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಚಪಾತಿನೋ ಏನೋ ತಿಂತಾ ಇದ್ದಾಳೆ.
ಮತ್ತು ಗಿಲ್ಲಿ ಹಾಗೇ ಮಲ್ಕೊಂಡು ಮಾತಾಡ್ತಾ ಇದ್ದಾನೆ. ನಮ್ಮ ರಕ್ಷಿತಾ ತುಂಬ ದಿನ ಆಗಿತ್ತಲ್ವ, ಈಗ ಹಾಗಲಕಾಯಿ ಬಂದಿದೆ ಅಂತ ಹೇಳಿ ಏನೋ ಹಾಗಲಕಾಯಿದು ಫ್ರೈ ಮಾಡ್ತಾಳಲ್ವ, ಅದನ್ನು ತವ ಮೇಲೆ ಇಟ್ಬಿಟ್ಟು ಎಲ್ಲ ಫ್ರೈ ಮಾಡ್ತಾ ಇದ್ದಾಳೆ. ಹಾಗೆಯೇ ಅವನ್ನೆಲ್ಲ ಮಾಡ್ತಾ ಇರೋ ಟೈಮ್ನಲ್ಲಿ ಬ್ಲೈಂಡ್ಸ್ ಕ್ಲೋಸ್ ಆಗಿತ್ತು. ಈಗ ಬ್ಲೈಂಡ್ಸ್ ಓಪನ್ ಆಯಿತು. ಎಲ್ಲರೂ ಬಂದು ನೋಡ್ತಾ ಇರ್ತಾರೆ. ಲೈವ್ನಲ್ಲಿ ನಾನು ನೋಡ್ತಾ ಇರೋದು. ಏನೋ ಒಂದು ಟಾಸ್ಕ್ ಇದೆ. ಆ ಟಾಸ್ಕ್ ಏನು ಅಂತಂದರೆ 2 ರೀತಿಯ ಬಾಲ್ಗಳಿದ್ದಾವೆ. ಅಂದರೆ ಒಂದು ಪಿಂಕ್ ಬಾಲ್ ಮತ್ತು ಇನ್ನೊಂದು ಯೆಲ್ಲೋ ಕಲರ್ ಬಾಲು. ಹಾಗೆಯೇ ಸ್ಟ್ಯಾಂಡ್ಗಳು ಸಹ ಇಟ್ಟಿದ್ದಾರೆ. ಸ್ಮೋಕಿಂಗ್ ಏರಿಯಾ ಇದೆ ಅಲ್ವಾ, ಅಲ್ಲೆಲ್ಲ ಒಂದೊಂದು ಸ್ಟ್ಯಾಂಡ್ ಹಾಕಿದ್ದಾರೆ. ಅದರದ್ದು ಒಳ್ಳೆ ಬ್ಯಾಸ್ಕೆಟ್ ಬಾಲ್ ಥರ ಏನೋ ಸ್ಟ್ಯಾಂಡ್ ಹಾಕಿದ್ದಾರೆ, ಆದರೆ ಬ್ಯಾಸ್ಕೆಟ್ ಏನು ಇಟ್ಟಿಲ್ಲ. ನೋಡಬೇಕು ಏನು ಟಾಸ್ಕ್ ಅಂತ. ಹಾಗೆಯೇ ಅಶ್ವಿನಿ ಹೇಳ್ತಾ ಇದ್ಲು, ನಿಮಗೇನಾದರೂ ಉಸ್ತುವಾರಿ ಬಂದರೆ, ಧ್ರುವ್ಗೆ ಹೇಳ್ತಾ ಇದ್ದಿದ್ದು, ನಿಮಗೇನಾದರೂ ಉಸ್ತುವಾರಿ ಬಂದರೆ ನೀವು ಉಸ್ತುವಾರಿನ ತುಂಬ ಸ್ಟ್ರಿಕ್ಟಾಗಿ ನೆರವೇರಿಸಿ, ನೀವು ಲೂಸ್ ಬಿಡಬೇಡಿ. ನೀವು ಯಾರಿಗೂ ಸಹ ಹೆದರ್ಕೊಳ್ದೇನೆ ನಿಮ್ಮ ಒಂದು ತನವನ್ನು ನೀವು ತೋರಿಸೋ ಒಂದು ಜವಾಬ್ದಾರಿ ಇಟ್ಕೊಂಡು ಈ ಉಸ್ತುವಾರಿನ ಮಾಡಿ ಅಂತೆಲ್ಲ ಬುದ್ಧಿ ಹೇಳ್ತಾ ಇದ್ಲು. ಈಗ ಉಸ್ತುವಾರಿ ಧ್ರುವ್ ಅಲ್ಲ ಅನಿಸುತ್ತೆ, ಅವನು ಸಹ ಟಾಸ್ಕ್ನಲ್ಲಿ ಆಡಬೇಕಾಗಿರುತ್ತೆ ಅನಿಸುತ್ತೆ. ಎಲ್ಲ ರೆಡಿಯಾಗಿ ಬಂದು ಬೆಂಚ್ ಮೇಲೆ ಕೂತಿದ್ದಾರೆ. ಅಶ್ವಿನಿ ಎಲ್ಲ ಲೆಟರ್ ಓದ್ತಾ ಇದ್ದಾಳೆ. ಈಗ ಎಲ್ಲ ಡಿಸ್ಕಷನ್ ನಡೀತಾ ಇದೆ. ನೋಡಬೇಕು ಏನಂತ ಟಾಸ್ಕ್ ಅಂತ. ಇಲ್ಲಿ ರಘು ಅವರು ಉಸ್ತುವಾರಿ ಮಾಡ್ತಾ ಇದ್ದಾರೆ. ಧನುಷ್ ಎಲ್ಲ ಆಟ ಹೇಗೆ ಆಡೋದು ಅಂತ ಹೇಳಿ ಗಿಲ್ಲಿ ಮತ್ತು ಧ್ರುವಂತ್ಗೆ ವಿವರಿಸ್ತಾ ಇದ್ದಾರೆ. ಹುಡುಗಿರು ಯಾರು ಟಾಸ್ಕ್ ಆಡ್ತಾ ಇಲ್ಲ. ಇಲ್ಲಿ ಗಿಲ್ಲಿ ಮತ್ತು ಧ್ರುವಂತ್ ಇಬ್ಬರಷ್ಟೇ ಟಾಸ್ಕ್ ಆಡ್ತಾ ಇರೋದು. ಧನುಷ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವನು ಆಡೋ ಥರ ಇಲ್ಲ ಅನಿಸುತ್ತೆ. ಮತ್ತು ಉಸ್ತುವಾರಿ ರಘೋರ ಆಗಿದ್ದಾರೆ. ಇಲ್ಲಿ ಆರೆಂಜ್ ಕಲರ್ ಒಂದು ಬಾಕ್ಸ್ ಇದೆ, ಅದನ್ನು ಮತ್ತು ಒಂದು ಸ್ಟ್ಯಾಂಡ್ ಇದೆ, ಅದನ್ನು ಗಿಲ್ಲಿಗೆ ಕೊಟ್ಟಿದ್ದಾರೆ, ಧನುಷ್ ಕೊಟ್ಟಿದ್ದಾನೆ. ಹಾಗೆಯೇ ಇನ್ನೊಂದು ಪರ್ಪಲ್ ಸ್ಟ್ಯಾಂಡ್ ಮತ್ತು ಒಂದು ಬಾಕ್ಸ್ ಥರ ಇದೆ, ಅದನ್ನು ಧ್ರುವಂತ್ಗೆ ಕೊಟ್ಟಿದ್ದಾನೆ. ಹುಡುಗಿರು ಆಡ್ತಾ ಇಲ್ಲ, ಹುಡುಗರು ಮಾತ್ರ ಆಡ್ತಾ ಇರೋದು. ಅಂದರೆ ರಘು ಟಾಸ್ಕ್ನ ಉಸ್ತುವಾರಿ ಆಗಿದ್ದಾರೆ. ಗಿಲ್ಲಿ ಮತ್ತು ಧ್ರುವಂತ್ ಇಬ್ಬರು ಆಡ್ತಾ ಇದ್ದಾರೆ, ಟಾಸ್ಕ್ ಆಡ್ತಾ ಇದ್ದಾರೆ. ಏನಂದರೆ ಯೆಲ್ಲೋ ಕಲರ್ ಬಾಲ್ಸ್ ಧ್ರುವಂತ್ಗೆ ಕೊಟ್ಟಿದ್ದಾರೆ. ಹಾಗೆ ಪಿಂಕ್ ಕಲರ್ ಬಾಲ್ ಅಥವಾ ಪೀಚ್ ಕಲರ್ ಬಾಲ್ ಗಿಲ್ಲಿಗೆ ಕೊಟ್ಟಿದ್ದಾರೆ. ಆರೆಂಜ್ ಕಲರ್ ಒಂದು ಸ್ಟ್ಯಾಂಡ್ ಇರುತ್ತೆ, ಅದರಲ್ಲಿ ಈ ಕಡೆಯಿಂದ ಬಾಲ್ನ ಹಾಕಿ ತುದಿಯಿಂದ ಬಂದು ಬೀಳಬೇಕು. ಆ ಬಾಲ್ಗಳನ್ನು ತೆಗೆದುಕೊಂಡು ಹೋಗಿ ಒಂದು ಸ್ಟ್ಯಾಂಡ್ ಇರುತ್ತೆ, ಅಲ್ಲಿ ಮೊಳೆಗಳನ್ನು, ಶಾರ್ಪ್ ಮೊಳೆಗಳನ್ನು ಕೊಟ್ಟಿರ್ತಾರೆ, ಅಲ್ಲಿಗೆ ಹೋಗಿ ಬಾಲ್ನ ಹೊಡೆದಾಗ ಚುಚ್ಕೊಳ್ಬೇಕಾಗತ್ತೆ, ಬೀಳಬಾರ್ದು ಕೆಳಗಡೆಗೆ. ಇದು ಟಾಸ್ಕ್ ಆಗಿರುತ್ತೆ. ಒಂದು ಬ್ಲಾಕ್ ಕೊಟ್ಟಿರ್ತಾರೆ, ಅದರ ಒಳಗಡೆನೇ ನಿಂತು ಆಡಬೇಕು. ಇದನ್ನು ಬಾಲ್ ಹಾಕಬೇಕು. ಆ ಸ್ಟ್ಯಾಂಡ್ಗೆ ಹಾಕಿದಾಗ ಈ ಕಡೆಯಿಂದ ಬಾಲ್ ಬೀಳುತ್ತಲ್ವ ಮೇಲಿಂದ ಕೆಳಗಡೆಗೆ, ಅದನ್ನು ಎತ್ಕೊಂಡು ಇನ್ನೊಂದು ಸ್ವಿಮ್ಮಿಂಗ್ ಏರಿಯಾ ಹತ್ರ ಒಂದು ಮೊಳೆ ಎಲ್ಲ ಚುಚ್ಚಿರೋದು ಒಂದು ಸ್ಟ್ಯಾಂಡ್ ನಿಲ್ಲಿಸಿರ್ತಾರೆ. ಆ ಸ್ಟ್ಯಾಂಡ್ಗೆ ಬಾಲ್ನ ಹೊಡೆದ್ಬಿಟ್ಟು, ಬಾಲ್ನ ಎಸೆದ್ಬಿಟ್ಟು ಆ ಬಾಲ್ಗಳು ಅದಕ್ಕೆ ಚುಚ್ಕೊಳ್ಬೇಕು. ಇದು ಟಾಸ್ಕ್ ಆಗಿರುತ್ತೆ. ಫಸ್ಟ್ ಗಿಲ್ಲಿ ಫಾಸ್ಟಾಗಿ ಆಡಿಬಿಟ್ಟು ಒಂದು ಬಾಲ್ ಚುಚ್ಚಿದ್ದಾನೆ. ಧ್ರುವಂತ್ ಸ್ವಲ್ಪ ಲೇಟಾಗೇ ಆಡಿಬಿಟ್ಟು ಒಂದು ಬಾಲ್ ಅವನು ಸಹ ಚುಚ್ಚಿದ್ದಾನೆ. ಇದು ಟಾಸ್ಕ್ ಆಗಿರುತ್ತೆ. ಏನಕ್ಕೆ ಗಿಲ್ಲಿ ಮತ್ತು ಧ್ರುವಂತ್ಗೆ ಇಬ್ಬರಿಗೆ ಮಾತ್ರ ಆಟಾಡೋದಕ್ಕೆ ಕೊಟ್ಟರು ಅಂತ ಗೊತ್ತಿಲ್ಲ ನನಗೆ. ಏನೋ ತುಂಬ ಮಾತುಕತೆ ಎಲ್ಲ ಆಯಿತು. ಧ್ರುವಂತ್ ಮಾತಾಡ್ದ ಮತ್ತು ಗಿಲ್ಲಿ ಮಾತಾಡ್ದ ಲೈವ್ನಲ್ಲಿ. ಹಾಗೆ ಮಾತುಕತೆ ಆದಮೇಲೆ ಡಿಸೈಡ್ ಆಗಿದೆ ಅನಿಸುತ್ತೆ, ಇವರಿಬ್ಬರು ಆಡಬೇಕು ಅಂತ. ಬಿಗ್ ಬಾಸ್ ಹೇಳಿದ ಮೇಲೆ ಇವರಿಬ್ಬರು ಆಡ್ತಾ ಇದ್ದಾರೆ ಅನಿಸುತ್ತೆ. ಹುಡುಗಿರಿಗೆ ಇದು ಏನಕ್ಕೆ ಆಡೋದಕ್ಕೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಲೈವಲ್ಲಿ ಅದೆಲ್ಲ ಡೀಟೇಲಾಗಿ ತೋರಿಸಲ್ಲ ಅಲ್ವಾ. ಈ ಟಾಸ್ಕ್ ಅಂತೂ ತುಂಬ ಕಷ್ಟ ಇದೆ, ನೋಡೋದಕ್ಕೆ ಸ್ವಲ್ಪ ಈಸಿ ಅನ್ನಿಸ್ಬಹುದು. ಇಬ್ಬರು ತುಂಬ ಓಡಿ ಈ ಟಾಸ್ಕನ್ನು ಮಾಡಬೇಕಾಗಿರುತ್ತೆ. ಗಿಲ್ಲಿ ಏನೋ ಒಂದು ಈಸಿಯಾಗಿ ಹಾಕಿಬಿಟ್ಟ. ಧ್ರುವ್ ಅಂತೂ ಸಹ ಒಂದು ಹಾಕಿದ್ದಾನೆ. ಗಿಲ್ಲಿಗೆ 2ನೇ ಬಾಲ್ನ ಚುಚ್ಚೋದಕ್ಕೆ ಆಗ್ತಾನೇ ಇಲ್ಲ. ಏಕೆಂದರೆ ಓಡಿ ಅಂದರೆ ಅದು ಬಾಲ್ ಎಸ್ದಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋದು, ಆ ಕಡೆ ಈ ಕಡೆ ಹೋಗೋದು ಎಲ್ಲ ಆಗ್ತಾ ಇರುತ್ತೆ ಅಲ್ವಾ. ಅದನ್ನು ಎತ್ಕೊಂಡು ಬಂದು ಮತ್ತೆ ಇಲ್ಲಿ ಚುಚ್ಚೋಷ್ಟೊತ್ತಿಗೆ ಸುಸ್ತಾಗೇ ಬಿಡುತ್ತೆ. ಈಗ 2ನೇ ಬಾಲ್ ಧ್ರುವಂತ್ ಚುಚ್ಚಿದ್ದಾನೆ ಅನಿಸುತ್ತೆ. ಗಿಲ್ಲಿ ಇನ್ನೂ 2ನೇ ಬಾಲ್ ಚುಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ನೋಡಬೇಕು ಯಾರು ಗೆಲ್ತಾರೆ ಅಂತ. ಅಶ್ವಿನಿ ಮಾತ್ರ ಧ್ರುವಂತ್ಗೆ ಸಪೋರ್ಟಾಗಿ ನಿಂತಿದ್ದಾಳೆ. ಬನ್ನಿ ಧ್ರುವಂತ್, ಆಗತ್ತೆ ಧ್ರುವಂತ್, ಅದು ಇದು ಅಂತೆಲ್ಲ ಹೇಳಿಕೊಂಡು. ಇನ್ನೆಲ್ಲರೂ ಗಿಲ್ಲಿಗೆ ಸಪೋರ್ಟ್ ಆಗಿದ್ದಾರೆ. ಅಶ್ವಿನಿ ಮುಖದಲ್ಲಿ ಗಿಲ್ಲಿ ಗೆಲ್ಲಬಾರ್ದು ಅನ್ನೋ ಒಂದು ರೀತಿ ಕಾಣಿಸ್ತಾ ಇದೆ. ಧ್ರುವ್ ಗೆಲ್ಲಬೇಕು ಅನ್ನೋ ಒಂದು ಜೋಶ್ನಲ್ಲಿ ಧ್ರುವ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಶ್ವಿನಿ. ಈಗ ಟಾಸ್ಕ್ ಕಂಪ್ಲೀಟ್ ಆಗಿದೆ.
ಗಿಲ್ಲಿ ಗೆದ್ದಿಲ್ಲ ಅನಿಸುತ್ತೆ, ಧ್ರುವ್ ಗೆದ್ದಿರಬಹುದು. ಏಕೆಂದರೆ ಗಿಲ್ಲಿಯ ಬ್ಲಾಕ್ನಲ್ಲಿ ಇನ್ನೂ ಒಂದು 4-5 ಬಾಲ್ಸ್ ಇದ್ದಾವೆ, ಅದನ್ನೇನು ಹಾಕಿಲ್ಲ ಗಿಲ್ಲಿ, ಅದರಿಂದ ಗಿಲ್ಲಿ ಸೋತಿರಬಹುದು, ಧ್ರುವ್ ಗೆದ್ದಿರಬಹುದು ಅಂತ ಅನ್ನಿಸ್ತಾ ಇದೆ. ಈಗ ಮನೆಗೆ ಮಟನ್ ಬಂದಿದೆ. ರಘು ಅವ್ರಿಗೆ ಗಿಲ್ಲಿ ಹೇಳ್ತಾ ಇದ್ದಾನೆ ನಾಳೆ ಟಾಸ್ಕ್ ಇರುತ್ತೆ, ಅದರಿಂದ ಈ ದಿನ ನೈಟು ಒಂದು 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಮಾಡಿಬಿಡೋಣ ಮಟನ್ನು, ನಾಳೆ ತಿನ್ನೋದಕ್ಕೆ ಸರಿ ಹೋಗುತ್ತೆ, ಇವಾಗ ಎಲ್ರದ್ದು ಊಟ ಆಗ್ತಾ ಇದೆ ಅಲ್ವಾ ಅದರಿಂದ ಅಂತ ಗಿಲ್ಲಿ ಹೇಳ್ತಾ ಇದ್ದಾನೆ. ಹಾಗೆಯೇ ವೆಜ್ ಅವ್ರಿಗೆ ಕೇಕ್ ಸಹ ಬಂದಿದೆ. ಮಟನ್ ನಾನ್ ವೆಜ್ ಅವ್ರು ತಿನ್ಕೊಳ್ತಾರೆ, ಕೇಕ್ನ ವೆಜ್ ಅವ್ರು ತಿಂತಾರೆ ಅಂತ ಹೇಳಿದ್ರೆ ಇಲ್ಲ ಎಲ್ರಿಗೂ ಬೇಕು ಅಂತ ಹೇಳಿ ಕೇಕ್ನು ಸಹ ವೆಜ್ ಅವರು ತಿನ್ನೋದಲ್ಲದೆ ನಾನ್ ವೆಜ್ ಅವರು ಸಹ ಕೇಕ್ನ ತಿಂತಾ ಇದ್ದಾರೆ. ಒಟ್ಟಾರೆ ಈಗ ಲೈವ್ನಲ್ಲಿ ನಡೆದ ಟಾಸ್ಕ್ನಲ್ಲಿ ಧ್ರುವ್ ಗೆದ್ದಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅಶ್ವಿನಿಗಂತೂ ತುಂಬ ಖುಷಿಯಾಗಿದೆ, ಧ್ರುವ್ಗೂ ಸಹ ತುಂಬ ಖುಷಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು.